ಹೌದು ಅಮೃತ, ಅರ್ಜುನ್ನ ಯಾಕೆ ಕೆಲಸದಿಂದ ತೆಗಿಬೇಕು ಅಂತ ಒಂದು ಸೂಕ್ತವಾದ ಕಾರಣ, ಅದಕ್ಕೆ ಸಾಕ್ಷಿ ಹೇಳಿದ್ರೆ ನಾನು ಮುಂದಿನ ಕ್ರಮ ತಗೋತೀನಿ. ಹೇಳಮೃತ, ಯಾಕೇನೋ ಯೋಚನೆ ಮಾಡ್ತಾ ಇದೆಯಾ? ಅರ್ಜುನ್ನ ಕೆಲಸದಿಂದ ತೆಗಿಬೇಕು ಅಂತ ಹೇಳಿಬಿಟ್ಟು ಯಾಕೆ ಮೌನವಾಗಿ ನಿಂತ್ಬಿಟ್ಟೆ? ಮಾತಾಡು. ಅತ್ತೆ, ಇವಾಗ ಬಂದ್ರಾ? ನಿಮಗೋಸ್ಕರನೇ ಕಾಯ್ತಾ ಇದ್ದೆ ನಾನು. ಶಾಸ್ತ್ರಿಗಳು ಏನು ಹೇಳಿದ್ರು? ಪೂಜೆ ಯಾವಾಗ ಮಾಡಬೇಕು ಅಂತ ಹೇಳಿದ್ರಾ? ಎಂಗೇಜ್ಮೆಂಟ್ ಯಾವಾಗ, ಮದುವೆ ಯಾವಾಗ ಅಂತೆಲ್ಲ ಹೇಳಿದ್ರಾ? ಯಾಕತ್ತೆ ಒಂಥರ ಇದ್ದೀರಾ? ಶಾಸ್ತ್ರಿಗಳು ಏನು ಹೇಳಿದ್ರು? ನನ್ನ ಅರ್ಜುನ್ ಮದುವೆ ನಡೆಯಲ್ಲ ಅಂತ ಹೇಳಿಲ್ಲ ತಾನೇ? ನಡೆಯಲ್ಲ ಅಂತ ಹೇಳೋದು ಕಷ್ಟ, ಆದರೆ ಈಗಿರೋ ಗ್ರಹಗತಿಗಳ ಪ್ರಕಾರ ನಡೆಯೋದು ಕಷ್ಟ ಅಂತ ಹೇಳಿದ್ರು. ಅಂದರೆ ಅರ್ಜುನ್ಗಿರೋ ಸರ್ಪದೋಷ ನಿವಾರಣೆ ಆಗಬೇಕು, ಅಲ್ಲಿ ತನಕ ಮದುವೆ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ಹೌದಾ? ಹಾಗಾದರೆ ಸರ್ಪದೋಷ ನಿವಾರಣೆ ಆದರೆ ನಮ್ಮ ಮದುವೆ ಆಗುತ್ತಲ್ವಾ? ಅದಕ್ಕೆ ನಾನೇನಾದರೂ ವ್ರತ ಮಾಡಬೇಕಾ? ಹಾಗೇನಾದರೂ ವ್ರತ ಮಾಡಿದ್ರೆ ಅರ್ಜುನಿಗೆ ಒಳ್ಳೇದಾಗತ್ತೆ ಅಂದರೆ ನಾನು ಖಂಡಿತ ಮಾಡೋಕ್ಕೆ ರೆಡಿ ಇದ್ದೀನಿ. ಮಾಡಬೇಕು, ನೀನು ವ್ರತ ಮಾಡಬೇಕು. ಅರ್ಜುನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಿನ್ನ ಕರ್ತವ್ಯ ಅಂದ್ಕೊಂಡು 1 ವಾರ 9 ಉಪವಾಸ ಇದ್ದು ನೀನು ಈ ವ್ರತ ಮಾಡಬೇಕು. 1 ವಾರ ಏನಜ್ಜಿ, 1 ತಿಂಗಳು ಬೇಕಾದರೂ ಇರ್ತೀನಿ. ನನಗೆ ಅರ್ಜುನ್ ಬೇಕು. ಅರ್ಜುನ್ ಚೆನ್ನಾಗಿ ಬದುಕಬೇಕು, ಅವನಿಗೇನೂ ಆಗಬಾರ್ದು. ನಾನು ಅವನ್ನ ಮದುವೆ ಆಗಬೇಕು, ಅವನ ಜೊತೆ ಸುಖವಾಗಿ ಜೀವನ ನಡೆಸಬೇಕು. ನನಗೆ ಗೊತ್ತು ಮಯೂರಿ, ನೀನು ಅರ್ಜುನ್ ಮೇಲೆ ಎಂಥ ಪ್ರೀತಿ ಇಟ್ಟಿದ್ಯಾ ಅಂತ. ಆದರೆ 1 ವಾರ 9 ಉಪವಾಸ ಇದ್ದು ವ್ರತ ಮಾಡೋದು ನಿನಗೆ ಕಷ್ಟ ಆಗ್ಬೋದಲ್ವಾ? ಪರವಾಗಿಲ್ಲ ಅಜ್ಜಿ, ಕಷ್ಟ ಎಷ್ಟಾದರೂ ಇಷ್ಟಪಟ್ಟು ಮಾಡ್ತೀನಿ ನಾನು. ಯಾಕಂದರೆ ಅರ್ಜುನ್ ಅಂದರೆ ನನಗಿಷ್ಟ, ಅದಕ್ಕೆ. ನಿನ್ನಂಥವಳನ್ನ ಅರ್ಜುನ್ ಮದುವೆ ಆಗೋದಕ್ಕೆ ಪುಣ್ಯ ಮಾಡಿದ್ದ ಅನಿಸುತ್ತೆ. ಆದರೆ ಏನಾಗುತ್ತೋ ಏನೋ ಅನ್ನೋ ಆತಂಕ ಕಾಡ್ತಾ ಇದೆ. ಅತ್ತೆ, ತಗೋ ಮಯೂರಿ, ಈ ಲಾಕೆಟ್ನ ನೀನೇ ನಿನ್ನ ಕೈಯಾರ ಅರ್ಜುನ್ ಕುತ್ತಿಗೆಗೆ ಕಟ್ಟಬೇಕು. ಇಷ್ಟೇ ತಾನೇ ಅಜ್ಜಿ? ನೀವೇನು ಚಿಂತೆ ಮಾಡಬೇಡಿ. ಅರ್ಜುನ್ ಮದುವೆ ನನ್ನ ಜೊತೆ ಆಗತ್ತೆ ಅಂದಮೇಲೆ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀನಿ. ಇಲ್ಲ ಬಾಬಾ, ನೀವು ಕೊಟ್ಟಿರೋ ತಾಯ್ತಾನ ನಂಬ್ಕೊಳ್ಳೋದಕ್ಕಾಗಲ್ಲ. ಈಗ ನೀವು ನಿಮ್ಮ ಶಕ್ತಿಯನ್ನು ಉಪಯೋಗಿಸಿ ಯಾರನ್ನು ಕೊಲ್ತಾಳೆ ಅನ್ನೋದನ್ನ ಹೇಳಿ ಬಾಬಾ. ಆಯ್ತು, ನೋಡೋಣ ಅವಳ ಮುಂದಿನ ಕಣ್ಣು ಯಾರ ಮೇಲೆ ಬೀಳುತ್ತೆ ಅಂತ. ಜೈ ಮಹಾಕಾಲ. ತುಂಬ ಮುದ್ದಾಗಿದ್ಯಾ ಕಣೆ ನೀನು. ಮತ್ತೆ ಯಾಕೆ ಅರ್ಜುನ್ ನನ್ನ ಇಷ್ಟಪಡ್ತಿಲ್ಲ ಅತ್ತೆ? ಅವನು ನಿನ್ನನ್ನು ಇಷ್ಟಪಡ್ತಿಲ್ಲ ಅಂದರೆ ಅದಕ್ಕೆ ಬೇರೆ ಏನೋ ಕಾರಣ ಇರಬೇಕು. ಬಿಡು. ಏನು ಕಾರಣ ಇರುತ್ತೆ? ನನಗೆ ಒಂದು ಅನುಮಾನ ಇದೆ. ಅವನು ಬೇರೆ ಯಾವುದಾದ್ರೂ ಹುಡುಗಿನ ಇಷ್ಟಪಡ್ತಾ ಇದ್ದಾನ ಅಂತ. ನೀವು ಹೇಳ್ತಿರೋದು ನಿಜಾನಾ ಅತ್ತೆ? ನಿಜಾನೋ ಸುಳ್ಳೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಆದರೆ ಇಂಥದ್ದೇ ಕಾರಣ ಇರಬಹುದು ಅಂತ ನನಗನ್ನಿಸ್ತಾ ಇದೆ. ಇದನ್ನು ಬಿಟ್ಟರೆ ನಂಗೆ ಬೇರೆ ಇನ್ಯಾವ ಕಾರಣನೂ ತೋಚ್ತಾ ಇಲ್ಲ. ಹಾಗಾದರೆ ಅರ್ಜುನ್ ನೀವು ಗೆಸ್ ಮಾಡಿದಾಗೆ ಬೇರೆ ಯಾವುದಾದ್ರೂ ಹುಡುಗಿನ ಇಷ್ಟಪಡ್ತಾ ಇದ್ರೆ ನಾನು ಅವನ್ನ ಮದುವೆ ಆಗೋದಕ್ಕಾಗೋದಿಲ್ಲ ಅಲ್ವಾ ಅತ್ತೆ? ಆಗ ನೀವು ಅವ್ನು ಇಷ್ಟಪಟ್ಟಿರೋ ಹುಡುಗಿ ಜೊತೆನೇ ಮದುವೆ ಮಾಡಿಸ್ತೀರಾ? ಖಂಡಿತ ಇಲ್ಲ. ಅವನು ಯಾರನ್ನೇ ಇಷ್ಟಪಟ್ಟರು ಈ ಮನೆ ಸೊಸೆ ಆಗೋಳು ನೀನೇ. ಅವ್ನು ನಿನ್ನನ್ನೇ ಮದುವೆ ಆಗಬೇಕು. ನೀನು ನಾನು ಇಷ್ಟಪಟ್ಟಿರೋ ಹುಡುಗಿ ಮಯೂರಿ. ಅಮ್ಮ ಇಷ್ಟಪಟ್ಟಿರೋ ಹುಡುಗಿನ ಮಗ ಮದುವೆ ಆಗಬೇಕಾಗಿರೋದು ಸಹಜ, ಅದು ಧರ್ಮ. ನನ್ನ ಮಗ ಕೂಡ ನನ್ನ ಆಸೆಯಂತೆ ನಿನ್ನನ್ನೇ ಮದುವೆ ಆಗ್ತಾನೆ. ಆ ನಂಬಿಕೆ ನನಗಿದೆ. ಯಾಕೆಂದರೆ ನನ್ನ ಮನಸ್ಸಿಗೆ ಇಷ್ಟ ಆಗಿರೋ ಹುಡುಗಿ ನೀನು ಮಯೂರಿ. ನೀನೇ ನನ್ನ ಮುದ್ದಿನ ಸೊಸೆ. ವಿಕ್ರಮ್, ವಿಕ್ರಮ್,
ನಿನ್ನೆ ನಾವು ಹೇಳಿದ್ದನ್ನ ನೀವಿಬ್ಬರು ನಂಬಲೇ ಇಲ್ಲ. ಈಗ ನೀವು ನಂಬೋ ಥರ ಸಾಕ್ಷಿನೇ ಕರ್ಕೊಂಡು ಬಂದಿದ್ದೀನಿ. ಈಗ ನಾವು ಹೇಳೋದನ್ನ ನೀವು 100ಕ್ಕೆ 100 ಸತ್ಯ ಅಂತ ನಂಬಲೇಬೇಕಾಗುತ್ತೆ, ಗೊತ್ತಾ? ಚಿಕ್ಕಪ್ಪ ನೀವೇನು ಹೇಳ್ತಿದ್ದೀರಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಅದೇ ವಿಕ್ರಮ್, ನಾವು ಎಷ್ಟು ಹೇಳಿದ್ರು ನಮ್ಮ ಮಾತನ್ನ ನಂಬದೆ ನಿಮ್ಮ ಸಾಕು ಮಗಳು ಪರ ವಹಿಸ್ಕೊಂಡು ಮಾತಾಡಿದ್ರಲ್ಲ, ಅದ್ರ ಬಗ್ಗೆ. ಅವಳು ಮನೇಲಿ ಇರಲಿಲ್ಲ ಅಂತ ಎಷ್ಟು ಹೇಳಿದ್ರು ಅದನ್ನ ನಂಬದೆ ನಿಮ್ಮ ಕಿವಿಗೆ ಹೂ ಇಟ್ಟು ನಂಬಿಸಿದ್ಲಲ್ಲ, ಅದ್ರ ಬಗ್ಗೆ. ಹೌದಪ್ಪ, ನಾನು ರಾಜಿ ಇಬ್ಬರು ಅಮೃತ ನೆನೆ ಮನೇಲಿ ಇರಲಿಲ್ಲ ಅಂತ ಹೇಳಿದ್ರೆ ನೀವು ಕೇಳಲಿಲ್ಲ, ನಂಬಲಿಲ್ಲ ನಮ್ಮ ಮಾತನ್ನ. ಆದರೆ ಅವಳು ರೂಮಲ್ಲಿ ಇರೋ ಥರ ತೋರಿಸ್ಕೊಂಡು ನಾವು ಹೇಳಿದಾಗೆ ತಕ್ಷಕವನಕ್ಕೆ ಹೋಗಿದ್ಲು. ನೋ, ನೆವರ್. ನಾನು ನೀವು ಹೇಳೋದನ್ನು ನಂಬೋದಿಲ್ಲ. ಅಮೃತ ತಕ್ಷಕವನಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವಳ ಜಾಗನೇ ನೋಡಿಲ್ವಲ್ಲ. ನೀವು ಈ ರೀತಿ ಅವಳ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ಅವಳು ಹೀಗೆ ಆಡ್ತಾ ಇರೋದು. ನಿಮಗೆ ನಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಅವಳನ್ನ ತಕ್ಷಕವನದಲ್ಲಿ ಕಣ್ಣಾರ ನೋಡಿರುವಂಥ ಅರ್ಜುನ್ ಇಲ್ಲೇ ಇದ್ದಾನೆ, ಅವನಿಗೆ ವಿಚಾರಿಸಿ ನೋಡಿ. ಆಗ ನಿಮ್ಮ ಮುದ್ದಿನ ಮಗಳು ನಿಜವಾದ ಬಣ್ಣ ಏನು ಅಂತ ಗೊತ್ತಾಗತ್ತೆ. ಹೌದಾ ಅರ್ಜುನ್? ಚಿಕ್ಕಪ್ಪ ಚಿಕ್ಕಮ್ಮ ಹೇಳ್ತಿರೋದು ನಿಜಾನ? ಅಮೃತನ ತಕ್ಷಕವನದಲ್ಲಿ ನೋಡಿದ್ರಾ? ಹೇಳಿ ಅರ್ಜುನ್, ನೀವು ನಮ್ಮ ಅಮೃತನಲ್ಲಿ ನೋಡಿದ್ರಾ? ಅರ್ಜುನ್, ಅಲ್ಲಿ ಇಲ್ಲಿ ಏನು ನೋಡ್ತಾ ಇದ್ದೀರಾ? ಅಲ್ಲಿ ಅಮೃತನ ನೋಡಿದ್ರಾ? ಚಿಕ್ಕಪ್ಪ ಚಿಕ್ಕಮ್ಮ ಹೇಳ್ತಿರೋದು ನಿಜಾನ? ನಿಮಗೆ ಗೊತ್ತಿರೋ ಸತ್ಯ ಅದೇನು ಅಂತ ನಾನು ತಿಳ್ಕೋಬೇಕು. ಹೇಳಿ ಅರ್ಜುನ್. ಹೇಳಪ್ಪ. ಸರ್, ನನಗೆ ಯಾವ ಸತ್ಯನೂ ಗೊತ್ತಿಲ್ಲ. ಅದು ಅಲ್ಲದೆ ದೇವರಾಜ್ ಸರ್ ಏನು ಮಾತಾಡ್ತಾ ಇದ್ದಾರೆ ಅಂದರೆ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಯಾಕೆ ತಕ್ಷಕವನಕ್ಕೆ ಹೋಗಲಿ? ಅಲ್ಲಿ ನನಗೇನು ಕೆಲಸ? ನಾನು ಇಲ್ಲಿಂದ ಸೀದಾ ನನ್ನ ಫ್ರೆಂಡ್ ಮನೆಗೆ ಹೋದೆ, ಅಲ್ಲಿಂದ ನನ್ನ ಮನೆಗೆ ಹೋದೆ. ಅಂಥದ್ರಲ್ಲಿ ಅಮೃತ ಅವ್ರನ್ನ ಕಾಡಲ್ಲಿ ನೋಡೋಕೆ ಹೇಗೆ ಸಾಧ್ಯ? ಅರ್ಜುನ್, ಯಾಕಪ್ಪ ಸುಳ್ಳು ಹೇಳ್ತಾ ಇದೆಯಾ? ನಿಜ ಏನಂತ ಗೊತ್ತಿದ್ರು ಅದನ್ನು ಮುಚ್ಚಿಟ್ಟು ಸುಳ್ಳು ಹೇಳ್ತಾ ಇದೆಯಲ್ಲ. ಸರ್, ನಾನು ಯಾಕೆ ಸರ್ ಸುಳ್ಳು ಹೇಳಲಿ? ಅದರಿಂದ ನನಗೇನು ಲಾಭ? ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಚಿಕ್ಕಪ್ಪ, ಇವಾಗೇನು ಹೇಳ್ತೀರಾ? ಅಲ್ಲಪ್ಪ ವಿಕ್ರಮ್, ಅದು ಚಿಕ್ಕಪ್ಪ ಪ್ಲೀಸ್, ನಿಮ್ಮ ಬಗ್ಗೆ ನನಗೆ ತುಂಬ ಗೌರವ ಇದೆ. ಆದರೆ ಅದಕ್ಕೆ ಧಕ್ಕೆ ಬರೋ ಥರ ನೀವು ನಡ್ಕೋತಾ ಇದ್ದೀರಾ. ಯಾಕೆ ಸುಮ್ಮನೆ ಇಲ್ಲದೆ ಇರೋ ಚಾಡಿ ಹೇಳಿ ನಮ್ಮಿಬ್ಬರ ಮಧ್ಯೆ ಅಪನಂಬಿಕೆ ಹುಟ್ಟಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಮಾವ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಮ್ಮ ಅಮೃತ ಮೇಲೆ ದ್ವೇಷ ಸಾಧಿಸ್ಬೇಡಿ. ಅವಳದು ನಿಷ್ಕಲ್ಮಶವಾದ ಮನಸ್ಸು. ನೀವು ಸುಮ್ಮನೆ ಅವಳ ಮೇಲೆ ಅಪವಾದನೆ ಮಾಡಿ ನೀವು ಚಿಕ್ಕವರಾಗೋದು ನಮಗಿಷ್ಟ ಇಲ್ಲ. ನೋಡಿ ಚಿಕ್ಕಪ್ಪ, ಇದೇ ಕೊನೆ ಸಾರಿ. ಇನ್ನು ಮುಂದೆ ಆಧಾರ ಇಲ್ಲದೆ ನನ್ನ ಮಗಳು ಕೆಟ್ಟೋಳು ಅಂತ ಬಿಂಬಿಸೋದಕ್ಕೆ ಏನಾದ್ರು ಪ್ರಯತ್ನ ಪಟ್ಟರೆ ನಾನು ಸುಮ್ಮನೆ ಇರೋದಿಲ್ಲ. ಚಿಕ್ಕಮ್ಮ, ನೀವು ಅಷ್ಟೆ. ಅವ್ರು ಹೇಳಿದಾಗೆಲ್ಲ ಕುಣಿಯೋದನ್ನು ಬಿಟ್ಟು ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಸರಿ ಸರಿ, ಹಾಗಾದ್ರೆ ಸಾಧನೆ ಮಾಡೋದಕ್ಕೆ ಸಿದ್ಧ ಇದೆಯಾ ಅಂದಮೇಲೆ ಸಾಧನೆ ಹೇಗೆ ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ವಿಷಯ. ಏನು ಬಾಬಾ, ಈ ಸಾಧನೆ ಮಾಡೋದಕ್ಕೆ ಏನಾದರೂ ನಾನು ವಿಶೇಷವಾದ ತಯಾರಿ ಮಾಡ್ಕೋಬೇಕಾ ಹೇಗೆ? ಅದರ ಅವಶ್ಯಕತೆ ಇಲ್ಲ ರುದ್ರ. ಈ ಸಾಧನೆಯಿಂದ ಏನಾಗುತ್ತೆ ಅಂತ ನೀನು ಅರ್ಥಕೊಳ್ಬೇಕು. ಆ ನಾಗಿಣಿಯ ಪ್ರತಿಯೊಂದು ಹೆಜ್ಜೆನೂ ನೀನು ತಿಳ್ಕೋಬೇಕು ಅಂದರೆ ಭೂಗತ ಸಾಧನೆ ಮಾಡಬೇಕು. ಭೂಗತ ಸಾಧನೆ. ಭೂಗತ ಸಾಧನೆನ? ಅವನು ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಂಡಿರೋದು. ಗೊತ್ತಿಲ್ಲಪ್ಪ. ಅಮ್ಮ ಹೇಳ್ತಿರೋ ಸತ್ಯನ? ಅವ್ನು ಹಾಳಾಗ್ತಿರೋದು ನಿನ್ನ ಕುಮ್ಮಕ್ಕಿಂದನ? ಅವ್ನು ಕತ್ತಿಡ್ದು ಎಳ್ಕೊಂಬ. ಪ್ರಾಣನೇ ಹೋಗೋ ಹಾಗೆ ಮಾಡಿದ್ರೆ ನೀವು, ನಿಮಗಿಂತ ಆ ನಾಗಿಣಿನೇ ಎಷ್ಟೋ ವಾಸಿ. ಬನ್ನಿ, ತಪ್ಕೊಂಬಿಡಿ. ಇಷ್ಟು ದಿನ ಕಾದಿದ್ಕೋ ಸಾರ್ಥಕತೆ ಸಿಗುತ್ತೆ.